ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇಮ್ಯುನಿಟಿ ಬೂಸ್ಟರ್ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಗೋಂದ್ ಲಡ್ಡು, ಶುಗರ್ ಫ್ರೀ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪ್ರತಿಯೊಂದು ಡ್ರೈ ಫ್ರೂಟ್ಸ್ನ ಹುರಿಬೇಕಾದ್ರೆ ತುಪ್ಪದಲ್ಲೇ ಹುರಿಬೇಕು. ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಎಲ್ಲನೂ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ ಇದಿಷ್ಟನ್ನ ಮೂರನ್ನು ಫಸ್ಟು ತುಪ್ಪದಲ್ಲಿ ಹುರ್ಕೋಬೇಕು. ಇದು ಚೆನ್ನಾಗಿ ಒಳ್ಳೆ ಘಮ ಬರಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ಹಾಗೆ ಹುರ್ಕೊಂಡು ಸಪ್ರೇಟಾಗಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಸಪ್ರೇಟಾಗಿ ಹುರಿತಾ ಇದ್ದೀನಿ. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಒಟ್ಟಿಗೆ ಎಲ್ಲ ಬಾಣಲಿಲಿ ಹಾಕಿ ತುಪ್ಪದಲ್ಲಿ ಹುರ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಹುರಿತಾ ಇರೋದು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್. ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿನೇ ಹುರಿಬೇಕು. ಅದು ಸ್ವಲ್ಪ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರಿಬೇಕು. ಅದನ್ನು ಸಪ್ರೇಟ್ ಮಾಡ್ಕೊಂಡ ನಂತರ ಇದರಲ್ಲಿ ಮತ್ತೆ ಹಾಕೊಂಡಿರೋದು ಮಗಾಜ್ ಅಥವಾ ವಾಟರ್ ಮೆಲನ್ ಸೀಡ್. ಇದಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ. ಪ್ರತಿಯೊಂದು ಡ್ರೈ ಫ್ರೂಟ್ಸ್ನ ಹುರಿಬೇಕಾದ್ರೆ ಉರಿ ಕಡಿಮೆ ಇಟ್ಕೊಂಡೇ ಹುರಿಬೇಕು. ಹೀಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋಂಥ ಒಂದೊಂದು ಲಡ್ಡು ಪ್ರತಿದಿನ ತಿಂದರೆ ಸಾಕು. ನಮಗೆ ಎನರ್ಜಿ ತಂದು ಕೊಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಮಗಾಜ್ ಅಥವಾ ವಾಟರ್ಮೆಲನ್ ಸೀಡನ್ನ ಹುರ್ಕೊಂಡ ನಂತರ ಅದೇ ಬಾಣಲಿನಲ್ಲಿ ಸೂರ್ಯಕಾಂತಿ ಬೀಜ ಕೂಡ ಹುರಿತಾ ಇದ್ದೀನಿ, ಅಥವಾ ಸನ್ಫ್ಲವರ್ ಸೀಡ್ ಅಂತಲೇ ನಿಮಗೆ ಅಂಗಡಿನಲ್ಲಿ ಇದೆಲ್ಲ ಸಿಗುತ್ತೆ ಇವಾಗ. ಸೊ ತೊಗೊಂಬಂದು ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣಕ್ಕೆ ತಕ್ಕಂತೆ ನೀವು ತೊಗೊಂಬಂದು ಲಡ್ಡು ಮಾಡ್ಕೋಬೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಪ್ರತಿಯೊಂದನ್ನು ಹುರಿಬೇಕು. ನಂತರ ಬಿಳಿ ಎಳ್ಳನ್ನು ಹುರ್ಕೊಳ್ಳೋಣ. ಬಿಳಿ ಎಳ್ಳು ಹುರಿಬೇಕಾದ್ರೆ ತುಪ್ಪ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಹುರಿತಾ ಇದ್ದಂಗೆ ಅದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಇಷ್ಟ ಆದರೆ ಸಾಕು. ಇಲ್ಲಿ ಎಲ್ಲ ರೀತಿ ನಟ್ಸ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದ್ರಿಂದ ಸಪ್ರೇಟಾಗಿ ಹುರಿತಾ ಇದ್ದೀನಿ. ಹಾಗೆ ಒಂದೊಂದು ಡ್ರೈ ಫ್ರೂಟ್ಸ್ಗೆ ಸ್ವಲ್ಪ ಟೆಂಪ್ರೇಚರ್ ವೇರಿ ಇರುತ್ತೆ. ಅಂದರೆ ಕೆಲವೊಂದು ಬೇಗನೆ ರೋಸ್ಟ್ ಆಗುತ್ತೆ, ಕೆಲವೊಂದು ಟೈಮ್ ಹಿಡಿಯುತ್ತೆ. ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಸಪ್ರೇಟಾಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಫ್ಲ್ಯಾಕ್ ಸೀಡ್ ಉಪಯೋಗಿಸ್ಕೊಂಡಿದ್ದೀನಿ. ಫ್ಲ್ಯಾಕ್ ಸೀಡ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕಾಗಿರುವಂಥ ಒಂದು ನಟ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ನೀವು ಡ್ರೈ ಫ್ರೂಟ್ಸ್ ಲಡ್ಡುನಲ್ಲಿ ಫ್ಲ್ಯಾಕ್ ಸೀಡ್ನ ಉಪಯೋಗಿಸ್ಕೋಬೋದು. ಆನಂತರ ಗಸಗಸೆ ಹುರ್ಕೋತಾ ಇದ್ದೀನಿ. ಗಸಗಸೆ ಹುರಿಯೋವಾಗಲೂ ತುಪ್ಪ ಹಾಕಿಲ್ಲ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇದನ್ನು ಲಡ್ಡು ಕಟ್ಟೋಂಥ ಟೈಮಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆನಂತರ ಅದೇ ಬಾಣಲಿನಲ್ಲಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ 2-3 ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಕಪ್ಪು ದ್ರಾಕ್ಷಿ ಸಿಗುತ್ತೆ, ಈ ಥರದ್ದು ಸಿಗುತ್ತೆ. ಯಾವುದೇ ರೀತಿ ಡ್ರೈ ಫ್ರೂಟ್ಸನ್ನು ನೀವು ಮಿಕ್ಸ್ ಮಾಡಿಕೊಂಡಷ್ಟು ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋಣ. ಇದಾದ ನಂತರ ಒಣ ಕೊಬ್ಬರಿ ತುರಿ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದರಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಕೊಬ್ಬರಿ ಹಾಕಿದಷ್ಟು ಕೂಡ ಇನ್ನೂ ರುಚಿ ಚೆನ್ನಾಗಿರುತ್ತೆ. ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಬೇಗನೆ ರೋಸ್ಟ್ ಆಗುತ್ತೆ. ಸ್ವಲ್ಪ ಅದು ಬ್ರೌನ್ ಆಗ್ತಿದೆ ಅಂತ ಗೊತ್ತಾದ ನಂತರ ತೆಕ್ಕೊಂಬಿಡ್ಬೇಕು. ಎಲ್ಲ ಹುರಿದಿರೋ ಕಾರಣ ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟು ದಿನ ಇಟ್ಟರು ಈ ಲಡ್ಡು ಹಾಳಾಗಲ್ಲ. ಸೊ ಪ್ರತಿಯೊಂದನ್ನು ಸಪ್ರೇಟಾಗಿಯೇ ಇಟ್ಕೊಂಡಿದ್ದೀನಿ. ನಂತರ ನಾನು ನಿಮಗೆ ಇದನ್ನೆಲ್ಲ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಲಾಸ್ಟಲ್ಲಿ ಗೋಂದ್ ಹಾಕ್ತಾಯಿದ್ದೀನಿ. ಇದೇ ನೋಡಿ, ಈ ಲಡ್ಡುನಲ್ಲಿ ಮುಖ್ಯವಾಗಿ ಹಾಕಲೇಬೇಕಾಗಿರುವಂಥ ಒಂದು ವಸ್ತು ಅಂದರೆ ಅದು ಎಡಿಬಲ್ ಗೋಂದ್ ಅಥವಾ ತಿನ್ನುವಂಥ ಗೋಂದ್ ಅಂತಲೇ ನಮಗೆ ಸಿಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪದಲ್ಲೇ ನಾವು ಇದನ್ನು ಹುರ್ಕೋಬೇಕು. ಒಂದು ಸ್ವಲ್ಪನೇ ಹುರ್ಕೋತಾ ಇದ್ದೀನಿ. ಒಂದೊಂದು ಸ್ಪೂನಷ್ಟು ಹಾಕಿ ಹುರಿದ್ರೆ ಸಾಕು. ನೋಡಿ, 1 ಸ್ಪೂನ್ ಹಾಕ್ತಿದಂಗೆ ಎಷ್ಟೊಂದು ಅರಳುತ್ತೆ ಅಂತ. ಗೋಂದ್ ಮುಖ್ಯವಾಗಿ ನಾವು ಉಪಯೋಗಿಸೋ ಕಾರಣ ಏನಂದರೆ ಮಂಡಿಗಳ ನೋವು, ಸೊಂಟ ನೋವು ಮತ್ತು ಮೂಳೆಗಳಲ್ಲಿ ನೋವು, ಸುಸ್ತನ್ನು ಕಮ್ಮಿ ಮಾಡಲಿಕ್ಕೆ ಗೋಂದ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ತುಪ್ಪದಲ್ಲೇ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಸಪ್ರೇಟಾಗೇ ಇಟ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದಾದ ನಂತರ ಲಾಸ್ಟಲ್ಲಿ ನಾವು ಇದನ್ನು ಶುಗರ್ ಫ್ರೀ ಲಡ್ಡು ಅಂತ ಮಾಡ್ತಿರೋದ್ರಿಂದ ಟೇಸ್ಟ್ಗೋಸ್ಕರ ಅಥವಾ ಸ್ವೀಟ್ಗೋಸ್ಕರ ಉಪಯೋಗಿಸ್ತಾ ಇರೋದು ಖರ್ಜೂರ. ಸೊ ಇದರಲ್ಲೇ ಹೆಚ್ಚಾಗಿ ನಮಗೆ ಸ್ವೀಟ್ ಸಿಗುತ್ತೆ. ಹಾಗೆ ಪ್ರತಿಯೊಂದು ಕೆಲವೊಂದು ಡ್ರೈ ಫ್ರೂಟ್ಸಲ್ಲೂ ಆ ಸ್ವೀಟ್ನೆಸ್ ಇರುತ್ತೆ. ಅಂದರೆ ನಾವು ಅಂಜೀರು ಉಪಯೋಗಿಸ್ಲಿ ಅಥವಾ ದ್ರಾಕ್ಷಿ ಉಪಯೋಗಿಸಿದಾಗ ಅದರಲ್ಲೂ ಸ್ವೀಟ್ನೆಸ್ ಇರುತ್ತೆ. ಸೊ ಬೆಲ್ಲ ಅಥವಾ ಸಕ್ಕರೆ ಬದಲಾಗಿ ನೀವು ಖರ್ಜೂರದಿಂದನೇ ಈ ಲಡ್ಡುನ ಕಟ್ಕೋಬೇಕು. ಖರ್ಜೂರ ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಆನಂತರ ಎಲ್ಲ ನಟ್ಸ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಇಲ್ಲಿ ಕೊಬ್ಬರಿ ಹುರಿದಿಟ್ಕೊಂಡಿದ್ದೆ, ಅದಕ್ಕೆ ಈ ಎಲ್ಲ ನಟ್ಸ್ನ ಹಾಕಿದ್ದೀನಿ. ಅಂದರೆ ವಾಟರ್ ಮೆಲನ್ ಸೀಡ್ ಇದೆ, ಫ್ಲ್ಯಾಕ್ ಸೀಡ್ ಇದೆ, ಎಳ್ಳಿದೆ ಮತ್ತು ಸನ್ಫ್ಲವರ್ ಸೀಡ್ ಇದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ದಪ್ಪಗಿರೋವಂಥ ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ವಾಲ್ನಟ್, ಇದನ್ನು ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದನ್ನು ಒಂದು ಸ್ವಲ್ಪ ಹೊತ್ತು ಕ್ರಷ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡ ನಂತರ ನಾವು ಇದನ್ನು ಲಡ್ಡು ಕಟ್ಟೋಕ್ಕೆ ಉಪಯೋಗಿಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಕ್ರಷ್ ಆಗಬೇಕು, ಅಲ್ಲಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಕಾಣಿಸ್ಬೇಕು, ಆ ರೀತಿ ಪೌಡ್ರ್ ಮಾಡಿಕೊಂಡು ನಂತರ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ದ್ರಾಕ್ಷಿ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕಿದ್ದೀನಿ. ಯಾವ್ದು ನಮಗೆ ತುಂಬ ದಪ್ಪ ಅನಿಸುತ್ತೆ ಅಂಥದನ್ನು ಮಾತ್ರ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕು. ಎಲ್ಲ ರೀತಿ ನಟ್ಸ್ ಇಲ್ಲಿ ರೆಡಿ ಮಾಡ್ಕೊಂಡಾಗಿದೆ. ಹಾಗೆ ಲಾಸ್ಟಲ್ಲಿ ಗೋಂದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಪೌಡ್ರ್ ಮಾಡೋದು ಬೇಡ.
ಹಾಗೆ ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೋಬೋದು. ಇದು ನಟ್ಸ್ದೇ ಒಂದು ಒಳ್ಳೆ ಘಮ ಇರುತ್ತೆ. ಒಬ್ಬರೇ ಮಾಡ್ತಿರೋದ್ರಿಂದ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಏನು ಖರ್ಜೂರನ ಪೇಸ್ಟ್ ಮಾಡ್ಕೊಂಡ ನಂತರ ಅಂದರೆ ಸ್ವಲ್ಪ ಹುರ್ಕೊಂಡು ಈ ರೀತಿ ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ನಟ್ಸ್ ಜೊತೆ ಹಾಕಿ ಮಿಕ್ಸ್ ಮಾಡಿ ಲಡ್ಡು ಕಟ್ಕೋಬೋದು. 2-3 ಜನ ಮಾಡೋದಿದ್ರೆ ಒಟ್ಟಿಗೆ ಇದು ಖರ್ಜೂರನ ಡ್ರೈ ಫ್ರೂಟ್ಸ್ ಜೊತೆಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಅದು ಕಟ್ಕೋತಾ ಹೋಗ್ಬೋದು. ಸೊ ಆದಷ್ಟು ಖರ್ಜೂರ ಅವಾಗಷ್ಟೇ ಹುರಿದು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಲಡ್ಡು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ಶುಗರ್ ಫ್ರೀ ಇಮ್ಯುನಿಟಿ ಬೂಸ್ಟರ್ ಲಡ್ಡು, ಒಂದು ಲಡ್ಡು ತಿಂದರೆ ಸಾಕು. ಇದರಲ್ಲಿ ಎಲ್ಲ ರೀತಿ ನಟ್ಸನ್ನು ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಪ್ರತಿದಿನ 4 ಬಾದಾಮಿ ತಿನ್ನಬೇಕು, 1 ಖರ್ಜೂರ ತಿನ್ನಬೇಕು, 1-2 ದ್ರಾಕ್ಷಿ ತಿನ್ನಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದರ ಬದಲು ಇದು 1 ಲಡ್ಡು ತಿಂದರೆ ಸಾಕು. ಸುಸ್ತು ಕಮ್ಮಿ ಮಾಡುತ್ತೆ, ಎನರ್ಜಿ ತಂದುಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಎಲ್ಲ ನಟ್ಸು ಇದರಲ್ಲಿದೆ, ರುಚಿಯಾಗಿರುತ್ತೆ. ಸೊ ಈ ಎಲ್ಲ ನಟ್ಸ್ನ ಮಿಕ್ಸ್ ಮಾಡಿರುವಂಥ ಅಥವಾ ಶುಗರ್ ಫ್ರೀ ಲಡ್ಡು ನಮ್ಮ ಹತ್ರನೂ ಅವೈಲೇಬಲ್ ಇದೆ. ಈಗಾಗಲೇ ಸುಮಾರು ಜನ ತೊಗೊಂಡು ಟ್ರೈ ಮಾಡಿದರೆ, ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ, ನಿಮಗೂ ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡಿ.